ಮಮಕಾರದಿಂದ ಬಂಧನ ಆಗ್ತದಂತಷ್ಟೇ ಅದರ ಅರ್ಥ. ಯಾವುದನ್ನು ನಂದು ಅಂತೇವೆ ಅದು ಮುಳುಗಿಸ್ತದೆ. ಯಾವುದು ಬೇಕಾದನ್ರಿ ಅದು ನಂದು ಅಂದ್ರಿ ಅದು ಮುಳುಗುತ್ತದೆ. ನಾವು ಅಂದ್ರೆ ತೇಲಿಸ್ತದೆ. ಯಾವುದನ್ನು ನಾವಾಗಿ ಪರಿವರ್ತನೆ ಮಾಡ್ಕೋಬೇಕು, ಅದು ಮುಳುಗಿಸ್ತದೆ. ಸಂಸಾರದ ಈ ಸಾಗರದೊಳಗೆ ನಾವು ಒಂದು ದಡದಿಂದ ಇನ್ನೊಂದು ದಡಕ್ಕೆ ತೊಗೊಂಡು ಹೋಗ್ತದೆ. ಅಲ್ಲಿ ಮುಳುಗಿದ್ದ ಉದಾಹರಣೆಗಳು ಬಹಳ ಕಡಿಮೆ. ಅನ್ನವ ಇದ್ರ ಈಜಾಕ್ಕೆ ಹೋಗಿ ಎಷ್ಟೋ ಜನ ಮುಳುಗಿ ಹೋಗ್ಯಾರ ಅಷ್ಟೇ. ಅವ್ರ ವಿರುದ್ಧ ಹೇಳ್ತಾರೆ, ಎಂದೂ ಸೀದಾ ಹೇಳಂಗಿಲ್ಲ ಶಾಸ್ತ್ರಕಾರ. ಹೌದನು ಅಂತ ಕೇಳ್ತಾರೆ, ಇಲ್ಲ ಅಂತ ನಾವು ಹೇಳಬೇಕು. ಅವರೆಂದೇ ಹೇಳಂಗಿಲ್ಲ. ಉತ್ತರ ಅವರು ಕೊಡೋ ಉತ್ತರ ಅಲ್ಲದು, ಮುಳುಗಿ ಎದ್ದವ್ರು ನೀವು ಕೊಡಬೇಕಾದಂಥ ಉತ್ತರ. ಯಾರಿಗೆ ಭಾಳ ಕಷ್ಟ ಆಗೈತಿ, ಇದು ಇನ್ನೂ ಬೇಕನು, ಸಾಕಪ್ಪ ಹಂಗೆ ಒಲ್ವಿ ಅಂತ ನಾವು ಹೇಳಬೇಕು. ನಿಜಗೊಂಡ್ರು ಕನ್ನಡದೊಳಗೆ ಇದನ್ನು ಯಾಕೆ ನಮಗೆ ಕೊಡ ಮಾಡ್ಯಾರಂದ್ರೆ ಇದಿಷ್ಟು ಸಾಕು ಅನ್ನೋದು ಬರಲಿ ನಮಗೆ. ಅದ್ರಾಗ ನೀತಿ ಅಂತ ಏನು ಬರ್ತದಲ್ಲ, ನೀತಿ ಅಂದ್ರೆ ಏನದು, ಖಾತೆದು ಹೊಲ ಇದ್ದಂಗೆ, ಯಾರಿಗೆ ಬದಲಿ ಮಾಡೋಕ್ಕೂ ಆಗೋದಿಲ್ಲ. ಆ ನೀತಿ ಒಳಗೆ ಇದೊಂದು ಬಿಡ್ರಿ, ಇದೊಂದು ಹೇಳ್ತಾರವರು, ಏನು ಮಮಕಾರವನ್ನು ಬಿಡ್ರಿ, ಇಲ್ಲದೇ ಇದ್ದರೆ ಮುಳುಗುತ್ತೀರಿ. ಇದಿಷ್ಟೇ. ತೆರಣಿಯ ಹುಳು ತನ್ನ ಸ್ನೇಹದಿಂದ, ನೋಡ್ರಿ ರೇಷ್ಮೆ ಹುಳು ತನಗೆ ಬೇಕಾಗಿ ತನ್ನ ಅಂಜಲದಿಂದನೇ ಒಂದು ಗೂಡು ಕಟ್ಟದು. ಕೊನೆಗೆ ಎದುರಾಗ ಬಂಧನ ಆಗ್ತದೆ, ತಾನು ಕಟ್ಟಿದ್ರಾಗ. ನಾವು ಹಂಗಲ್ಲೇನು, ಏನೆಲ್ಲ ಕಟ್ಕೊಂಡೇವಿಲ್ಲ, ಕಟ್ಟಿದ್ದು ಬೀಳ್ತೈತೆ ಅನ್ನೋದು ನಮಗೆ ಬರೋಲ್ಲ, ಕಟ್ಟುವುದು ಬೀಳ್ತೈತೆ ಅನ್ನೋದು ಗೊತ್ತಾಗಲ್ಲ. ಕಟ್ಟಿದ್ದು ಬೀಳ್ತತಿ, ಕಾದಿದ್ದು ಆರ್ತತಿ, ಕಂಡದ್ದು ಅಡಗತತಿ, ಏರಿದ್ದು ಇಳಿತೈತಿ, ಅಲ್ಲೇನು ಹುಟ್ಟಿದ್ದು ಸಾಯ್ತೈತಿ. ಶರೀರ ಹುಟ್ಟೈತಿ, ಶರೀರ ಸಾಯ್ತೈತಿ. ಕಟ್ಟೇವಿ, ಏನೇನು ಕಟ್ಟೇವಿ ಅವೆಲ್ಲ ಬೀಳುವ. ಯಾವ ಕಟ್ಟ್ಯಾನ ಅವನು ಬೀಳಾವನ. ಇದು ಸಣ್ಣ ಸಣ್ಣ ಸಂಗತಿ ತಿಳಿಸ್ಬೇಕಂದ್ರೆ ನಮಗೆ ಎಷ್ಟು ತಿಳಿ ಹೇಳಬೇಕು ಅವರು. ಬುದ್ಧನಿಂದ ಹಿಡ್ಕೊಂಡು ಆಧುನಿಕ ಸಿದ್ಧಾರೂಢಪ್ಪ ವರೆಗೂ ಇನ್ನೂ ಹೇಳೋದಾಯಿತು ನಮ್ಗೆ. ಇನ್ನೂ ಬುದ್ಧಿ ಬರುವಲ್ದಲ್ಲ, ಹೇಳೋದು ಹೆಚ್ಚು ಕೇಳ್ರಿ ಅಂತ ಹೇಳಿ ತಿಳ್ಕೊಂಡು ಕಿವಿ ಮ್ಯಾಗಿಟ್ಟ. ನಾವು ಕಿವಿ ಹಾಕಿ ಮ್ಯಾಗದಾವ ನೋಡ್ರಿ, ಬಾಯಿ ಕೆಳಗೈತಿ, ಕಿವಿ ಮ್ಯಾಗೈತಿ. ಶ್ರವಣ 2 ಪಟ್ಟು ಹೆಚ್ಚಾಗ್ಬೇಕಂತ. ಎಷ್ಟು ಶ್ರವಣ ಹೆಚ್ಚಾಗ್ತದೆ, ಇವೇನು ಅಂಟು ರೋಗಗಳದಾವಲ್ಲ, ಮೋಹ, ಮಮಕಾರ, ಕಾಮ್, ಇವೆ ಅಂಟು ರೋಗಗಳು ಅಂಟ್ಕೊತಾವೆ. ಆಗಾಗ ಬಂದು ಅಂಟ್ಕೊತಾವೆ. ಎಷ್ಟು ಬ್ಯಾಡಂದ್ರು ತಾಯಿ ಸತ್ತಾಗ ಆಕಿ ಕೊಳ್ಳನ ಸರ ನನಗೆ ಬೇಕಂತ ಅನ್ಸಕ್ಕೆ ಚಲೋ ಆಕತ್ತದ. ಅಲ್ಲೇನು ಹಿಂಗೆ ಮಮಕಾರದಿಂದ ಹೋಗಬಾರ್ದಂತ ಒಂದು ತುಂಡು ಬಂಗಾರ ಆಕಿ ಬಾಯಿಗಿಟ್ಟು ಇಟ್ಟುಬಿಡ್ತಾರಲ್ಲ ಅಷ್ಟೇ ಕೊನೆಗೆ. ಅಲ್ಲೇ ಇದು ಕಡಿಮೆ ಆಗಬೇಕು. ಕೇಳ್ತಾ ಕಡಿಮೆ ಆಗ್ತದೆ. ಒಂದು ಬಕೆಟ್ನ್ಯಾಗ ಸ್ವಲ್ಪ ಕಲುಷಿತ ನೀರು ಇತ್ತಂತ, ಅದು ಕಲುಷಿತ ನೀರು ಹೊರಗೆ ಚೆಲ್ಲಂಗೆ ಸ್ವಚ್ಛ ಮಾಡ್ಬೇಕದು. ಅವಾಗ ಏನು ಮಾಡ್ತೀವಿ, ಏನು ಮಾಡೋಕ್ಕೆ ಸಾಧ್ಯಕತಿ? ಹೊರಗೆ ಚೆಲ್ಲುವಂಗಿಲ್ಲ. ಏನು ಮಾಡ್ಬೋದ್ರಿ ಇವ ಹೇಳ್ರಿ? ಹಾಂ, ಮತ್ತು ಶುದ್ಧ ನೀರು ಹಾಕಬೇಕು, ಬರೀ ನೀರು ಹಾಕುವಂಗಿಲ್ಲ. ಶುದ್ಧ ನೀರು ಅಂತೇನಿರ್ತದಲ್ಲ, ಆ ಬಕೆಟ್ ತೊಗೊಂಡು ಎಲ್ಲಿ ನಳ ಇರ್ತದೆ ನಲ್ಲಿ, ಶುದ್ಧ ನೀರಿನ ನಲ್ಲಿ ಕೆಳಗಿಟ್ರೆ ಇಡುವುದಷ್ಟೇ, ಅದು ತುಂಬಿ ಒಳಗೇನು ಕಲುಷಿತ ಇರ್ತದಲ್ಲ ತನ್ನಿಂದ ತಾನು ಹೊರಗೆ ಹೋಗ್ತದೆ. ಅಂಥದಕ್ಕೆ ಈ 3 ದಿವಸದ ಇಂಥ ಕಾರ್ಯಕ್ರಮವನ್ನು ಏರ್ಪಡಿಸ್ಯಾರ. ಬ್ಯಾಡಂದ್ರೂ ಕಸ ಮನ್ಯಾಗ ಹೆಂಗೆ ಬೀಳ್ತದಲ್ಲ, ಯಾವ್ದಾರ ಕಿಡಿಕ್ಯಾಗ ಹಾಸಿ, ವೆಂಟಿಲೇಷನ್ ಬಿಟ್ಟಿರ್ತಾರೆ ಅದ್ರಾಗ ಹಾಸಿ. ನಮ್ಮ ಮನ್ಯಾಗ ಒಂದು ಈಟು ಧೂಳಿಲ್ಲ ಅಂತ ಹೇಳುವಂಥ ಅಂಬಾನಿನೂ ಉಳಿದಿಲ್ಲ.
ಎಲ್ಲರ ಮನೆಗೂ ಬಂದು ಹೆಂಗೆ ಧೂಳು ಬಿಡ್ತದಲ್ಲ ಹಂಗೆ ಇದರೊಳಗೂ ಧೂಳು ಬಂದು ನಂದು ಅನ್ನೋದು ಏನು ಬಿದ್ದಿರ್ತದಲ್ಲ, ಕೇಳಿ ಅದನ್ನು ಮತ್ತೆ ಸ್ವಚ್ಛ ಮಾಡ್ಕೊಂಡು 3 ದಿವಸ ಸ್ವಚ್ಛ ಮಾಡ್ಕೊಂಡು ಹೋಗ್ತೀವಿ, ಮತ್ತು ಅದೇ ಕೆಲಸ ಅಲ್ಲಿ ಹೋಗಿಂದ ಅದೇ ಕೆಲಸ. ಬಿಡೋದು ಭಾಳ ಕಷ್ಟ, ಹಿಡಿಯೋದು ಸುಲಭ ಆಕತಿ. ಗುರುವಿನ ಉಪದೇಶ ತಗೊಂಡು ಈ ದಿನ ಉಪದೇಶ ತೊಗೊಂಡ್ವಿ, ಈ ದಿನ ನಮಗೇನೋ ಒಂದಿಷ್ಟು ಕೊಟ್ಟರು ತಗೊಂಡ್ವಿ, ಇದನ್ನು ನಡೆಸ್ಕೊಂಡು ಹೋಗೋದು ಭಾಳ ಕಷ್ಟದ ಕೆಲಸ ಇದು, ಅಷ್ಟು ಸರಳ ಇಲ್ಲ. ಯಾವ್ದಾರು ಒಂದು ಮಠಕ್ಕೆ ಒಬ್ಬ ಗುರುವಿನ ಕುಂಡ್ರಿಸ್ಬೇಕಂದ್ರೂ ಅಷ್ಟು ಕಷ್ಟ ಐತಿ. ಈಗ ಅಷ್ಟು ಸರಳ ಮಾತಿಲ್ಲ. ಎಷ್ಟು ಜಗಳಕ್ಕಾವು ನಮ್ಮ ಜಾತಿ ಅವನು ಹುಡುಕಿಲ್ಲ, ಇವ ನಮ್ಮ ಸಂಪ್ರದಾಯದವನು ಹುಡುಕಿಲ್ಲ, ಎಲ್ಲಿ ಅವನೋ ಒಬ್ಬ ಅಂತಂದು ಕುಂಡ್ರಿಸ್ಯಾರ. ಹಿಂಗೆ ಚಲೋ ಆಗ್ಬಿಡು. ನಿಮಗಿನ ಹೆಚ್ಚು ನಮ್ಗೆ ಗೊಂದಲ ಭಾಳ ಅದ. ನಮ್ಮ ಗುರುವಿನ ಶಿಷ್ಯ ಅಲ್ರಿ ಅವ, ಹೆಂಗೆ ತಂದ್ರೆ ಏನು ಅವನು. ಯಾವಾಗ ಇದು ಚಲೋ ಗೊತ್ತಾಕತಿ, ಇದು ತಿಳಿ ಐತಿ ಅಂತ ಅನ್ನೋಳಿಗೆ ಈ ಗುರುವಿನ ವಯಸ್ಸಾಗಿ ಹೋಗಿಬಿಟ್ಟಿರ್ತದೆ. ಇದು ಸ್ವಚ್ಛ ಐತಿ ಅಂತ 4 ಜನರಿಗೆ ಗೊತ್ತಾಗೋರೊಳಗೆ ಕಾಲು ಗತಿಸಿ ಹೋಗ್ಬಿಟ್ಟಿರ್ತದೆ. ಹಂಗಂದ್ರೆ ನಾವೇನು ಮಾಡಬೇಕು? ನಾವು ಒಳ್ಳೆಯವರದೇವೆ ಅಂತ ಹೇಳ್ಕೊಳ್ಳೋದು ಬಿಟ್ಟು ಬಿಡ್ಬೇಕು. ದೀಪ ತನ್ನ ಬೆಳಕಿನಿಂದ ಏನಾಕತಿ ಪ್ರಖ್ಯಾತಗೊಳ್ತದ ವಿನಃ ಯಾರು ಹೇಳೋದ್ರಿಂದ ಅದು ಪ್ರಖ್ಯಾತಗೊಳ್ಳೋದಿಲ್ಲ. ಇದು ಬೆಳಕೈತಿ ನೋಡ್ರಿ, ಇದು ಬೆಳಕು, ಹಿಂಗೆ ಆಗೋದಿಲ್ಲ. ಅದು ತನ್ನ ಬೆಳಕಿನಿಂದ ಹೆಂಗೆ ಪ್ರಖ್ಯಾತಗೊಳ್ತದ ಹಂಗೆ ನಾವು ಈ ಮಮಕಾರ ಮೋಹಗಳನ್ನು ಇವನ್ನೆಲ್ಲ ಕಳ್ಕೊತ ನಮ್ಮ ಬೆಳಕು 4 ಮಂದಿಗೆ ಗೊತ್ತಾಗ. ನಮ್ಮ ಅತ್ತಿ ಇರೋ ಮಠನೂ ಆಕಿದು ಗೊತ್ತಾಗಲಿಲ್ಲ ನಮಗಂತ ಹೇಳ್ತಿರ್ತಾರೆ. ನಮ್ಮ ಅಪ್ಪ ಇರೋ ಮಠನೂ ಒಂದು ಬೆಲೆ ಗೊತ್ತಾಗಲಿಲ್ಲ. ಯಾವಾಗ ಅದನ್ನು ಕಳ್ಕೋತೇವೆ ಅವಾಗ ಅದರ ಕಿಮ್ಮತ್ತು ಗೊತ್ತಾಗ್ತದೆ. ಹಂಗೆ ಈ ಸಮಯದ ಕಿಮ್ಮತ್ತು ಏನಂದ್ರೆ ಮಮಕಾರವನ್ನು ಕಳ್ಕೊಳ್ರಿ ಅಂತ ಗುರುಗಳೆಲ್ಲ ನಮ್ಗೆ ಹೇಳಾಗ್ತದೆ. ಇದನ್ನು ಈ ಸಮಯದ ಎದ್ದು ಹೋದಂಥ ಮನುಷ್ಯ ಮುಂದೆ ಕುಂತೀರಿ, ಚಲೋ ಕುರ್ಚಿ ಮ್ಯಾಗ ಕುಂತವ್ರು ಎದ್ದು ಹೋಗಿ ವಾಪಸ್ ಬರುವಾಗ ಆ ಕುರ್ಚಿ ಮ್ಯಾಗ ಇನ್ನೊಬ್ಬರು ಕುಂತಿದ್ರಂದ್ರೆ ಚಲೋ ಆತಾಗಲಿ. ಎಷ್ಟು ಕೇಳಿದ್ರೇನು, ಅದಕ್ಕೆ ನಿಮ್ಮ ನಂಬರ ಕೊಟ್ಬಿಟ್ರೆ ಕಾಣಿಸ್ತೈತೆ. ಅವರು ಎದ್ದವರು ಅಲ್ಲಿ ಬಂದು ಯಾರು ಕುಂತಿರಬಾರ್ದು. ವಿಚಾರ ಮಾಡಿರಿ. ಒಂದೇ ಹಿಡ್ಕೊಂಡ್ರೆ ಹೆಂಗೆ ಮುಳುಗ್ತಾರೆ? ಒಂದೇ ಹಿಡ್ಕೊಂಡ್ರೆ ಸಾಕು. ಇವು 6 ಹಿಡ್ಕೋಬೇಕಂತೇನಿಲ್ಲ, ಒಂದೇ ಹಿಡ್ಕೊಂಡ್ರೂ ಮುಳುಗ್ತಾರೆ. 6 ಹಿಡ್ಕೊಂಡು ಅವ ಹೆಂಗೆ ಹೋಗ್ತಾನ ಪಾತಾಳಕ್ಕೆ? ಒಂದೇ ಹಿಡ್ಕೊಂಡವಂದ ಇಷ್ಟು ಕಷ್ಟ ಐತಿ. ಅದಕ್ಕಾಗಿ ಬಿಡೋದು ತಾನಾಗಲಿ ಬಿಡೋದು ಅಲ್ಲದು, ಬಿಡಿಸ್ಕೊಂತ ಬರಬೇಕಾಗತ್ತೆ. ಅರಳಿ ತಯಾರಾಗಿ ಬಟ್ಟೆ ಆಗಬೇಕಂದ್ರೆ ಎಷ್ಟು ಬೀಜಗಳಿದ್ದು ಎಲ್ಲ ಬೀಜ ತೆಗೆದಾಗ ಮಾತ್ರ ಇದು ಬಟ್ಟೆ ಆಗ್ತದೆ. ಅಲ್ಲೇನು ಒಂದು ಬಟ್ಟೆ ನೇಯ್ಬೇಕಂದ್ರೆ ಒಳಗಿದ್ದಂಥ ಬೀಜಗಳು ಏನು ವಿಷ ಬೀಜಗಳರನ್ರಿ, ಅವನು ವಿಷಮ ಬೀಜಗಳರನ್ರಿ, ವಿಷಯ ಬೀಜಗಳರನ್ರಿ, ಅವನ್ನೆಲ್ಲ ತಕ್ಕೊಂತ ಬಂದಾಗ ಒಂದು ನೂಲು ತಯಾರಾಗ್ತದೆ. ಹಂಗಂದ್ರೆ ಎಷ್ಟು ತೆಗಿಬೇಕಾಗೈತಿ, ಎಷ್ಟು ತಕ್ಕೋಬೇಕಾಗೈತಿ. ಕೇಳೋದು ಹೆಚ್ಚಾದಾಗ ಮಾತ್ರ ಅದು ತನ್ನಿಂತಾನ ಸರ್ಕೊಂತ ಶರೀಫರ್ ಭಾಳ ಪ್ರಸಿದ್ಧ ಹಾಡದು. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕು. ಮೋಹ ಅಂತಕ್ಕಂಥ ಹೆಂಡತಿ ಶರೀಫನ ಹೆಂಡತಿ ಅಲ್ಲದು. ಮೋಹ ಅಂತಕ್ಕಂಥ ಹೆಂಡತಿ ಅದು ತೀರ್ತಂದ್ರೆ, ಮೋಹ ಅನ್ನೋದನ್ನು ಬಿಟ್ಟನಂದ್ರೆ, ಮೋಹ ಅನ್ನೋದು ಸತ್ತು ಹೋತಂದ್ರೆ ನನ್ನಿಂದ ಯಾರು ಹಂಗನೂ ನನಗೆಲ್ಲಿಟ್ಟ. ಹಾರು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಹಾರು ಹಕ್ಕಿಗೆ ಒಂದು ಚಲೋ ಹಾರೈತಿದಂತ ಒಂದು ದೊಡ್ಡ ಮಾಲೆ ಹಾಕಿದ್ರೆ ಉಪಯೋಗ ಇಲ್ಲಲ್ಲ. ಹಂಗೆ ಮೋಹ ಅಂತಕ್ಕಂಥದ್ದು ಯಾವಾಗ ಅದು ಹೆಂಡತಿ ಹಂಗೆ ಬೆನ್ನು ಹತ್ತೋದು. ಇನ್ನೂ ನಮ್ಮ ಹೆಂಡತಿ ಹೇಳಿ ಕೇಳಿ ಸುದ್ದಿ ಮಾಡಿ ಆ ಮೋಹ ಅನ್ನೋ ಹೆಂಡತಿ ಈಕಿನ ಬಲ ಇರ್ತದಂಥದ್ದು ಏನು ಆಕಿನ ಕೊಲ್ಲಬೇಕು. ಮತ್ತು ಯಾರು ಹಂಗೆ ಗುರುಗಳು ಹಿಂಗೆ ಹೇಳ್ಯಾರ ಮತ್ತು ಹೆಂಡ್ತಿನ ಹೋದ್ಬಿಟ್ಲೆ ಮುಗಿಸೇ ಬಿಡೋಣಂತ ಹಂಗಲ್ಲದು. ಮೋಹ ಅಂತಕ್ಕಂಥ ಹೆಂಡತಿನ, ಮಮಕಾರ ಅಂತಕ್ಕಂಥ ಹೆಂಡತಿನ ಯಾವಾಗ ಬಿಡ್ತೇವೆ ಅವಾಗ ಬಂಧನದಿಂದ ಹೊರಗೆ ಬರ್ತೇವೆ, ಬಂಧನವನ್ನು ಕಳಚ್ಕೊಳ್ತೇವೆ. ಇಲ್ಲದೇ ಇದ್ದರೆ ಭಾಳ ಕಷ್ಟ ಆಗತ್ತೆ.
ಎಷ್ಟು ಕಷ್ಟ ಆಕತ್ತೆ, ಕೊನೆ ಮಟನೂ ಅದರಾಗ ಬದುಕಬೇಕಾಗತ್ತೆ. ಒಂದು ಮಾತು ಎಷ್ಟು ನಮಗೆ ಒಳಗೆ ಬಂದು ಚುಚ್ಚುತ್ತೆ, ಒಂದೇ ಒಂದು ಮಾತು ಬಂದು ಚುಚ್ಚುತ್ತೆ. ಹೆಂಗೆ ಅಂದ್ರೆ ಅವ್ರು ಈ ಮಾತು 2 ಏಟು ಹೊಡೆದಿದ್ರೆ ಅನ್ನಿಸ್ತಿದ್ದಿಲ್ಲ ನನಗೆ. ನಡಿ ಹೋಗಿ ಕೊಟ್ಟು ವರ್ಣಕ್ಕೆ ಮಾತಕ್ಕೆ ವಾಪಸ್. ಈ ಒಳಗಿದ್ದಂಥ ಮೋಹ, ನನ್ನ ಬಗ್ಗೆ ಇದ್ರ ಬಗ್ಗೆ ಇದ್ದಂಥ ವ್ಯಾಮೋಹ ಪ್ರತಿಷ್ಠೆಯಾಗಿ ಪರಿವರ್ತನೆ ಆಕೈತಿ. ಆ ಪ್ರತಿಷ್ಠೆ ಜಗಳಕ್ಕೆ ಕಾರಣ ಆಕೈತಿ. ಜಗಳ ಅಷ್ಟಕ್ಕೆ ಮುಗಿದ್ರೆ ಸರಿ, ಅದು ಮತ್ತೊಂದು ಜೀವಹತ್ಯೆಗೆ ಹೋಗ್ತದೆ. ಇದನ್ನು ಕಡಿಮೆ ಮಾಡ್ಕೊಳ್ಳೋದಂದ್ರೆ ಹೇಳಿದ್ನಲ್ಲ, ಇದನ್ನು ತೊಗೊಂಡು ಹೋಗಿ ಎಲ್ಲಿಡ್ಬೇಕೀಗ? ಶುದ್ಧ ನೀರಿನ ನಲ್ಲಿ ಕೆಳಗಿಡಬೇಕು. ಇದು ಹೊಕ್ಕೊಂಡೆ ತನ್ನಿಂತಾನ ಹೊರಗೆ ಬರ್ಕೊಂತ ಕಲ್ಮಶ ಹೋಗ್ತದೆ. ತಿಳಿತಂದ್ರೆ ಭಾಳ ಸಮೀಪ ಐತಿ. ಇಲ್ಲೇ ತಿಳಿಲಿಲ್ಲ ಅಂದ್ರೆ ಎಷ್ಟು ಸುತ್ತಾಕಿ ಬರಬೇಕು. ಅಪ್ಪೋರು ವಿಚಾರ ಮಾಡಿ ಇನ್ನು ಇಡೀ ದೇಶನ ತಿರುಗ್ಕೊಂತ ಹೊಕ್ಕವು ಅಂತ 12 ಜ್ಯೋತಿರ್ಲಿಂಗ ಇಲ್ಲೇ ತಂದಿಟ್ಬಿಟ್ರ. ಹೊರಗೆ ತಿರುಗ್ತಾವೆ, ನೀವು ಒಳಗೆ ತಿರುಗಬೇಕಲ್ಲ. ಇವು ಒಳಗೆ ಹೋಗ್ಬೇಕು ಇವರು. ಹೊರಗೆ ತಿರುಗೋದು ಅದು ಮಮಕಾರಕ್ಕೆ ಎಡೆ ಆಕತ್ತೆ. ಮತ್ತು ನಂದು ಅನ್ನೋದೇ ಬರ್ತದೆ. ಅಲ್ಲಿ ಹೋದ್ಮೇಲೂ ಇದನ್ನು ಒಳಗೆ ತಿರುಗುವಂಗೆ ಮಾಡಬೇಕು. ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಹೊರಗೆ ಅಂದ್ರೆ ಮಮಕಾರ, ಒಳಗೆ ಯಾವಾಗ ಹೊರಗೆ ಹರಿಯೋದನ್ನು ಒಳಗೆ ಯಾವಾಗ ಹರಿಸ್ಕೊಳಕ್ಕೆ ಚಾಲು ಮಾಡ್ತಾನೆ ಅವ ಅಂತರ್ಮುಖಿ ಆದ್ನಂದ್ರೆ ಅವಂಗೆ ಸದಾ ಸುಖ ಬಂದು ಒದಗಾಕೆ ಚಾಲು ಆಗ್ತದೆ. ಇಲ್ಲಂದ್ರೆ ಕಷ್ಟ. ಮನಿ ಮ್ಯಾಲ ಮೋಹ ಇದ್ದಂಥ ಮನುಷ್ಯ ಹೊರಗೆ ಕಟ್ಟಿ ಮ್ಯಾಗ ಬಂದು ಕುಂತಾವ ಯಾರು ಅಂತ ಅವ್ನ ಪ್ರಜ್ಞೆ ಇಲ್ಲ. ವಿಚಾರ ಮಾಡಲಿ, ಯಾರೋ ನೀನು ಇಲ್ಯಾಕೆ ಕುಂತಿ ನಡಿ ಅಂತಂದ್ರೆ, ಯಾರಪ್ಪ ಮನಿದು ಅಂತ ಕೇಳಿದ್ರಂತವ್ರು ಜಗದ್ಗುರು ಸಿದ್ಧಾರೂಢರು. ನಂದ ಈ ಹಿಂದೆ ಯಾರಿದ್ರು? ನಮ್ಮಪ್ಪ ಇದ್ದ, ಅವನಿಂದ ನಮ್ಮ ಅಜ್ಜ ಇದ್ದ. ಹಿಂಗೆ ಬಂತಲ್ಲ, ಅವ ಶಬ್ದ ಪ್ರಯೋಗ ಮಾಡಿದ್ನಂತ, ಒಂದು ಧರ್ಮಶಾಲಿ ಮಾಡಿ ನಮಗನೇ ಇದನ್ನು ಅಂದಿದ್ನಂತ. ಇವ್ರ ಉತ್ತರ ಏನು ಹೇಳ್ಕೊಟ್ರು? ನಮ್ಮಪ್ಪ ಇದ್ದ, ನಮ್ಮ ಅಜ್ಜ ಇದ್ದ, ಅವರ ಅಜ್ಜ ಇದ್ದ. ಹಿಂಗೆ ಬಂತಲ್ಲ. ಹೊಸಬರು ಬರಾಕತ್ತಾರ, ಹಳಬರು ಹೋಗಾತ್ತಾರ, ಧರ್ಮಶಾಲೆ ಅಲ್ದ ಮತ್ತೇನು ಹೋಮಗನ ಅಂದಂಗೆ ಅದು. ಅಲ್ಲೇನು ಒಂದು ಮಾತಿನೊಳಗೆ ಮನೆಯ ಮಮಕಾರ ಅಂಟುಕೊಂಡಿರ್ತಕ್ಕಂಥ ಮಾಲೀಕಿನ ಮಲಿನತೆಯನ್ನು ತೊಳೆದು ಬಿಟ್ರಲ್ಲ. ಆ ಒಂದು ಮಾತು ಎಷ್ಟು ಕಿಮ್ಮತ್ತಿಂದ ಐತೆ ಅಂತ. ಪ್ರತಿ ಮಾತುನು ಪ್ರತಿ ನುಡಿಯೂ ಮಹಾತ್ಮರು ಇಲ್ಲಿ ಇವರು ಹೇಳು ಒಂದೀಟ ಲಕ್ಷ್ಯ ಕೊಟ್ಟು ಕೇಳಿದರೆ ಸಾಕು, ಎಷ್ಟು ಕರಿಗೆ ಹೊಕ್ಕಾವು. ಏನೇನು ಏರಿ ಕುಂತಿರ್ತಾವಲ್ಲ ಅವೆಲ್ಲ ಕಡಿಮೆ ಹಾಕ್ಕೊಂತ ಹೋಗ್ತಾವೆ. ಆರಂಭದೊಳಗೆ ನಾನು ಮುಂದೊಂದು ಗಾಡಿ, ನನ್ನ ಹಿಂದೊಂದು ಗಾಡಿ ಇರ್ತಿತ್ತು. ಈಗ 25 ವರ್ಷದ ಹಿಂದಿನ ಸುದ್ದಿ ಹೇಳತ್ತಾನೆ. ಮುಂದಿನ ಗಾಡಿ ಹೋತು, ಹಿಂದಿನ ಗಾಡಿನೂ ಬಿಡ್ತು. ಕೊರೋನಾ ಬಂತಲ್ಲ, ಅಲ್ಲಿಂದ ಈ ಕಡೆ ಡ್ರೈವರ್ನೂ ಬಿಡಿಸಿಬಿಟ್ಟೆ, ನಾನೇ ಹೊಡ್ಕೊಂಡು ಅಡ್ಡಾಡತ್ತಂತ. ಅವು ಮತ್ತೊಬ್ಬ ಅದು ವಸ್ತ್ರ ಹಿಡ್ಕೊಂಡು ಬರ್ತಿದ್ದ, ಇವ್ರದ್ದು ಲಪಾಟಿ ಇದು ಆಗಬಾರ್ದಂತೆ ಮತ್ತೊಂದು ತಂದು ಹಾಕವ, ಅವನು ಬಿಡಿಸಿದ್ದು. ಇವೆಲ್ಲ ಎಷ್ಟೆಷ್ಟು ಹಿಡ್ಕೊಂತ ಹೋಗ್ತೀವಿ. ಮಠನೂ ಕೂಡ ಬಂಧನ ಆಗಕ್ಕೆ ಚಲೋ ಆಗ್ತದೆ, ಮಠನೂ ಕೂಡ ಸಂಸಾರ ಆಗಿಬಿಡ್ತದೆ. ಇಷ್ಟು ಕಷ್ಟ ಆಗ್ತದೆ ಅವ್ರು ನಿಭಾಯಿಸೋದು. ಆಮೇಲೆ ಹೌದಲ್ಲ, ಪ್ರಾಪಂಚಿಕರಿಗೆ ಅಷ್ಟೇ ಇಲ್ಲ, ಇದು ನಮಗೂ ಚಲೋ ಆಕತ್ತಲ್ಲ, ಇದು ನಮಗೂ ಅಂಟುಕೊಳಕ್ಕೆ ಚಲೋ ಆಗಿಬಿಡ್ತದಲ್ಲ. ಹೆಂಗಪ್ಪ ಇದರಿಂದ ಬಿಡುಗಡೆ ಆಗೋದು? ಯು ಫ್ರೀ ಫ್ರಾಮ್ ಆಲ್ ಕೈಂಡ್ಸ್ ಆಫ್ ಡಿಸೈರ್ಸ್. ನೀವು ಎಲ್ಲದರಿಂದನೂ ಬಿಡುಗಡೆ ಆಗದೆ ಇದ್ದರೆ, ಎಲ್ಲದರಿಂದ ಬಿಡಿಸ್ಕೊಳ್ಳದೆ ಇದ್ದರೆ ಮೂಲ ಏನು ಅದು ತಿಳಿಯೋದೇ ಇಲ್ಲ. ಹಿಂಗೆ ತಿಳಿಬೇಕಂತಂದ್ರೆ ಮಹಾತ್ಮರ ನುಡಿಗಳನ್ನು ಸರಿಯಾಗಿ ಅರ್ಥ, ಒಂದು ಶಬ್ದನ ಒಂದೀಟು ಹೆಚ್ಚು ಕಡಿಮೆ ಆದರೂ ಬೇರೆ ಬೇರೆ ಆಕೈತಿ. ಭಾಳ ಚಂದ ಹೇಳಿದ್ರು ಅವ್ರು ಹೇಳುವಾಗ. ಒಂದು ಅಲ್ಪ ವಿರಾಮ, ಒಂದು ಪೂರ್ಣ ವಿರಾಮ ಎಲ್ಲಿ ಕೊಡಬೇಕು, ಆ ಒಂದೀಟು ಆದರೂ ಹೆಚ್ಚು ಕಡಿಮೆ ಆಗಿಬಿಡ್ತದೆ. ಹೇಳುವಾಗಾದರೂ ಹೆಚ್ಚು ಕಡಿಮೆ ಆಕೈತಿ. ಏನು ಹೇಳ್ತಾನೆ ಅವ ಶಬ್ದನ ಹೇಳು ಭಾವ ಬೇರೆ ಬೇರೆ ಆದರೆ ಬೇರೆ ಬೇರೆ ಅರ್ಥ ಹೊಂಡ್ತದೆ. ಅದಕ್ಕೆ ಒಂದೇ ಸಾಲು ಇಟ್ಟಿರ್ತಾರೆ ಅವರು.
ಈ ಮಮಕಾರ ಇದರಿಂದ ಬಂಧನ. ಹೌದನ್ನಕ್ಕೂ ಹೌದಂದ್ರೆ ಸಾಯ್ತೇವೆ, ಇಲ್ಲಂದ್ರೆ ಹಾರಿ ಹೋಗ್ತೀವಿ. ಬುದ್ಧನ ಕತೆ ಹೇಳ್ತಾರೆ. ಒಂದು ಗುಬ್ಬಿ ಹಿಡ್ಕೊಂಬಂದಿದ್ನಂತ ಬುದ್ಧನ ಹತ್ರ ಒಬ್ಬ. ಈ ಗುಬ್ಬಿ ಬದುಕೈತೆ ಸತ್ತೈತೆ ಹೇಳ್ರಿಪ್ಪ ಅಂತಂದಂತ. ಬುದ್ಧ ಏನು ಹೇಳಬೇಕು? ಸತ್ತೈತೆ ಅಂದ್ಯಂದ್ರೆ ಕೈ ಬಿಡ್ತೇಪ್ಪ, ಹಾರಿ ಹೋಗ್ತೈತಿ. ಸತ್ತಿಲ್ಲ ಅಂದ್ಯಂದ್ರೆ ಅದನ್ನು ಹೆಚ್ಚಿ ಕಲ್ಲೇ ಕೊಂತಿದೆ. ಈಗ ನಂಬುದು ಹಂಗೆ ಐತಿ. ಹೌದು ಅಂದ್ವಿ, ಮಮಕಾರ ಐತಿ ನೋಡಿ ಇವಂಗೆ ಚಲವಾಕತ್ತದ. ಇಲ್ಲಂದ್ವಿ ಆಗ್ತದೆ. ಹಾರೋರಾಗಬೇಕು, ಹಾಡೋರಾಗಬೇಕು, ಹಗರಾಗಬೇಕು. ಯಾವುದ್ಯಾವುದನ್ನು ತಗೋತೀರಿ ಅದು ವಜ್ಜೆ ಮಾಡ್ತದೆ. ಪ್ರವಾಸಕ್ಕೆ ಬಂದಿರಿ, ಕೆಲವು ಮಂದಿ ಭಾಳ ದೂರ ನಮ್ಮ ಅಥಣಿ ತಾಲೂಕಿನಿಂದ ಆ ಕಡೆಯಿಂದ ಭಾಗದಿಂದ ಭಾಳ ಜನ ನಮ್ಮ ಹುಬ್ಬಳ್ಳಿ ನೋಡಕ್ಕಂತ ಬಂದಿರಿ. ಇಲ್ಲಿ ಬಂದಿಂದ ಮತ್ತು ಇವಷ್ಟೇ ತೊಗೊಂಡು ಹೋಗ್ಬೇಕು, ಮತ್ತು ಆ ಪೇಟೆ ಗಡ್ಡಾಡಿ ಅವಟ್ಟು ಹೊತ್ಕೊಂಡು ಹೊಂಟ್ರಿ, ಅದೆಲ್ಲ ವಜ್ಜನ. ಬರೇ ಹುಬ್ಬಳ್ಳಿಗೆ ಬಂದಂಥವ್ರು ಬರುವಾಗ ಒಂದು ಬ್ಯಾಗ್ ಇದ್ದಿದ್ದು ಹೋಗುವಾಗ 4 ಬ್ಯಾಗ್ ಆದ್ರೆ ಎಷ್ಟು ಕಷ್ಟ ಆಕತಿ. ಅಲ್ಲಿಂದ ಈ ಹುಬ್ಬಳ್ಳಿಗೆ ಬಂದು ಈ ಕೈಲಾಸಕ್ಕೆ, ಆ ಕೈಲಾಸದಿಂದ ಇಲ್ಲಿ ಬಂದು ಇಲ್ಲಿ ಮಹಾತ್ಮರ ನುಡಿಗಳನ್ನಷ್ಟೇ ತುಂಬಿಕೊಂಡು ಹೋದ್ರೆ ಅಂದ್ರೆ ಇಡೀ ವರ್ಷ ಮಟನೂ ಅವು ನಿಮ್ಮ ಕೆಲಸಕ್ಕೆ ಬರ್ತಾವೆ. ಬೇರೆ ಕೈ ಚೀಲ ತೊಗೊಂಡು ಹೋದ್ರೆ ಒಂದು ಬ್ಯಾಗ್ ಕಳೀತು, ಇವರೆಲ್ಲ ಹೇಳಿದ್ದೆಲ್ಲ ಹೋತದ್ರ. ಇಲ್ಲಿಂದ 4 ಬ್ಯಾಗ್ನಾಗ 1 ಬ್ಯಾಗ್ ಕಳ್ಕೊಂಡ್ರಿ, ನಿಮ್ಮ ಊರಿಗೆ ಹೋಗೋಳಿಗೆ ಏನೇನು ನೆನ್ಪುಳಿದಿಲ್ಲ, ಯಾವುದೂ ನೆನ್ಪುಳಿದಿಲ್ಲ, ಅಷ್ಟು ಕಷ್ಟ ಅನುಭವಿಸ್ತೀರಿ. ಏನು ಹೇಳಿದ್ರೆ ಬಿಡು, ಹೋತು ಒಂದು ಬ್ಯಾಗ್. ಹಿಂಗೆ ಚಲೋ ಆತಲ್ಲ. ಮತ್ತು ಏನು ಈ ಉಪಯೋಗ ಏನಾಕೈತಿ? ಅದಕ್ಕೆ ಹೊರಗಿನ ವಸ್ತು ಬೇಡ, ವಿಷಯ ಬೇಡ, ಅದರ ಮಮಕಾರ. ಹುಬ್ಬಳ್ಳಿ ಚಂದ ಐತನೋ ಮಮಕಾರನೂ ಬೇಡ. ಇವರೇನು ಪುಣ್ಯಾತ್ಮರ ನುಡಿಗಳು ಏನು ಹೇಳ್ಯಾರಲ್ಲ, ಹೃದಯದೊಳಗೆ ಇಟ್ಕೊಳ್ರಿ. ದಿನಾನು ನೆನಪು ಮಾಡ್ಕೊಂತ ಒಂದಿಷ್ಟು ಜೀವ ಜಲವನ್ನು ಹಾಕ್ರಿ. ಅದು ಬೆಳೀತಾ ಹೋಗ್ತದೆ. ಮುಂದಿನ ವರ್ಷ ಬರೋಳಗೆ ಫಲ ಹಿಡ್ಕೊಂಡು ಕೈಯಾಗಿ ಬರಬೇಕು. ನೀವು ಫಲ ಹಿಡ್ಕೊಂಡು ಬರೋದಂದ್ರೆ ಖುಷಿಯಿಂದ ಬರೋದು. ಎಂದು ಬರ್ತದೆ ರೀ ಪ ಹುಬ್ಬಳ್ಳಿದು, ಎಂದು ಇಟ್ಕೊಂಡಾರ್ರಿ ಅಂತ 4 ಮಂದಿ ಕೇಳ್ಕೊತಿರ್ಬೇಕದು. ಅವಾಗದು ಸಾಧ್ಯಕತೆ ಅಂತ ಹೇಳ್ತಾ ಕೊನೆ ಮಾತು, ಯಾರ್ದಾರ ಹಚ್ಕೊಂಡ್ರಂದ್ರೆ, ಯಾರ ಒಂದು ಮಾತು ಹಚ್ಕೊಂಡ್ರಂದ್ರೆ ಜೀವನ ನರಕ ಮಾಡಿಬಿಡ್ತದೆ. ನಗರಿ ಸುಮ್ಮನೆ ಸಾಗ್ರಿ. ಯಾರು ಏನ್ರಂದ್ರೆ ತಿಳಿಗೇಡೈತಿದ ಅನ್ಲಿ, ನಗರಿ ಅವಾಗ ಸುಮ್ಮನೆ ಸಾಗ್ರಿ. ಹೊಂಡ್ತು ನೋಡಿದ ಹುಬ್ಬಳ್ಳಿಗೆ ಬ್ಯಾಗ್ ಹಾಕ್ಕೊಂಡು ನಗರಿ ಅವಾಗ. ಚಲೋ ಮುತ್ತುರತ್ನ ನೀವ ತೊಗೊಂಡು ಹೋಗೋರಲ್ಲ, ಅಲ್ಲಿ ಕಟ್ಟಿ ಮ್ಯಾಗ ಕುಂತಂದವ್ರು ಅಲ್ಲೇ ಕುಂತಿರ್ತಾವೆ. ಅವು ನಿಮ್ಮ ದಾರಿ ನೋಡ್ತಿರ್ತಾರೆ, ಎಂದು ಬರ್ತತೆ ಏನು ತರ್ತತೇನು ಹುಬ್ಬಳ್ಳಿಯಿಂದ ಬರುವಾಗ. ಇವನ್ನೆಲ್ಲ ವಿಚಾರ ಅವ್ರು ಮಾಡ್ತಾ ಇರ್ತಾರೆ. ನೀವಿಲ್ಲಿ ಚಲೋವನ್ನು ಆರಿಸ್ಕೊಂಡು ಇವ್ರು ಹೇಳಿದ್ದಕ್ಕೆ ಹೋಗ್ಬಿಡ್ತಾ ಬದುಕನ್ನು ಬಂಗಾರ ಮಾಡಿಕೊಡ್ರಿ ಅಂತ ಹೇಳಿ ಈ ವರ್ಷ ಒಂದು ಮಾತು ನೆನ್ಪಿಟ್ಕೊಂಡು ಹೋಗ್ರಿ. ಇಡೀ ವರ್ಷದೊಳಗೆ ಯಾರು ನಿಮಗೆ ನೋವು ಮಾಡ್ಯಾರ, ಯಾರು ನಿಮಗೆ ಅವಮಾನ ಮಾಡ್ಯಾರ, ಯಾರು ನಿಮ್ಮನ್ನು ಅಲ್ಲುಗಳದಾರ, ಯಾರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಯಾರ, ಯಾರು ನಿಮ್ಮ ಬಗ್ಗೆ ಸುಳ್ಳು ಹೇಳ್ಯಾರ, ಇಲ್ಲೇ ಅಜ್ಜನ ಹತ್ರ ಬಿಟ್ಟುಕೊಟ್ಟು ಅವನು ಮರ್ತು ಅವ್ರನ್ನ ಕ್ಷಮ ಮಾಡಿ ಹೋಗ್ರಿ. ನೀವು ಯಾರ್ಯಾರು ಉಪಕಾರ ಮಾಡೀರಿ, ನೀವು ಯಾರ್ಯಾರು ಒಳ್ಳೇದು ಮಾಡೀರಿ, ಅದನ್ನೂ ಮರ್ತು ಹೋಗ್ರಿ. ಮತ್ತು ಇದನ್ನು ಮರ್ತು ಅದನ್ನು ನೆನಪಿಟ್ಕೊಂಡು ಹೋದರೂ ಗದ್ಲಕ್ಕೆ ಬೀಳ್ತೀರಿ. ಮತ್ತು ಉಪಕಾರ ಮಾಡಿದ್ದು ಇಲ್ಲೇ ಬಿಡ್ರಿ. ನಿಮಗೆ ಯಾರು ಅಪಕಾರ ಮಾಡ್ಯಾರ ಅದನ್ನೂ ಇಲ್ಲೇ ಬಿಡ್ರಿ. ಆನಂದದಿಂದ ಹೃದಯ ತುಂಬಿ ಏನ್ರಿ ಹುಬ್ಬಳ್ಳಿಗೆ ಬಂದಂಥವರೆಲ್ಲ ಕೈಲಾಸಕ್ಕೆ ಬಂದಂಗೆ, ಅಲ್ಲಿ ಬಂದಂಗೆ ಅಲ್ಲ. ಹುಬ್ಬಳ್ಳಿಗೆ ಬಂದವರೆಲ್ಲ ಕೈಲಾಸಕ್ಕೆ ಬಂದಂಗೆ ಇದ್ದಾವ. ಯಾರದಾನ ಇಲ್ಲಿ? ಸಿದ್ಧಾರೂಢರದಾರ. ಇದ್ದವ್ರು ಯಾರದಾರ? ಸಿದ್ಧಾರೂಢರದಾರ. ಅವ್ರ ಜೋಳ್ಗಿ ಒಳಗಿದ್ದಂಥ ಒಂದು ಹೋಳ್ಗೆ ತೊಗೊಂಡು ನಿಮ್ಮ ಮನೆಗೆ ಹೋಗ್ರಿ. ಇವೇನು ಕುಂತಾವಲ್ಲ, ಒಂದೊಂದು ಹೋಳ್ಗೆ ಕೊಡ್ತಿರ್ತಾರೆ ನೀವು. ಆ ಹೋಳ್ಗೆ ತೊಗೊಂಡು ಹೋಗ್ರಿ. ವರ್ಷಗಟ್ಟಲೆ ಆರಾಮ ಹೊಟ್ಟೆ ತುಂಬಿದವ್ರಿಗೆ ಇರ್ರಿ. ಖುಷಿಯಿಂದ ಜೀವನ ಮಾಡಿರಿ, ಪ್ರೇಮದಿಂದ ಇರ್ರಿ. ಇರುವಷ್ಟು ಕಾಲ ಒಳ್ಳೇದು ಮಾಡಿರಿ. ಅಕಸ್ಮಾತ್ ಕಣ್ಣು ಮುಚ್ಚಿದ್ರೆ ಸುಮ್ಮನೆ ಹೋಗ್ರಿ.